ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನೀವೆಲ್ಲ ಥಂಬ್ನೇಲ್ನಲ್ಲಿ ನೋಡಿರುವ ಹಾಗೆ ಯಾವ ರೀತಿಯಾಗಿ ನಾವು ಆಧಾರ್ ಕಾರ್ಡನ್ನು, ನಮ್ಮ ಒರಿಜಿನಲ್ ಆಧಾರ್ ಕಾರ್ಡನ್ನು ಏನಾದರೂ ಚೇಂಜ್ ಮಾಡ್ಸೋಕೊಟ್ಟಿದ್ರೆ ಅಥವಾ ಹೊಸದಾಗಿ ನಾವು ಆಧಾರ್ ಕಾರ್ಡನ್ನು ಮಾಡಿಸಿದ್ರೆ, ಅಡ್ರೆಸ್ ಚೇಂಜ್ ಮಾಡಿಸಿದ್ರೆ, ಫೋನ್ ನಂಬರ್ ಚೇಂಜ್ ಮಾಡಿಸಿದ್ರೆ ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಕೆಲವು ದಿನಗಳ ನಂತರ ನೀವು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅವರು ಸೆಂಟ್ರದವರು ತಿಳಿಸಿರ್ತಾರೆ. ಅದೇ ರೀತಿಯಾಗಿ ಆ ಆಧಾರ್ ಕಾರ್ಡನ್ನು ನಾವು ನಮ್ಮ ಫೋನ್ನಲ್ಲೇ, ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮೊಬೈಲ್ ಫೋನ್ನಲ್ಲಿಯೇ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು, ಅಥವಾ ನಿಮ್ಮ ಬಳಿ ಲ್ಯಾಪ್ಟಾಪ್ ಅಥವಾ ಏನಾದರೂ ಕಂಪ್ಯೂಟರ್ ಇದ್ದರೆ ಅದರಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನೀವು ಆರಾಮಾಗಿ ಫ್ರೀಯಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಎಲ್ಲ ಪ್ರೊಸೆಸ್ಸನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಇದೇ ರೀತಿಯಾದಂಥ ಯಾವುದೇ ಅಪ್ಡೇಟ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ. ಇದೇ ರೀತಿಯಾದಂಥ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲನೇದಾಗಿ ನೀವು ಮಾಡಬೇಕಾದಂಥದ್ದು ಏನಂದರೆ, ಇಲ್ಲಿ ನೋಡಿ, ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಹೋಗಿ, ಇಲ್ಲಿ ನಾನು ಮೇಲೆ ತಿಳಿಸಿದಂತಹ ಲಿಂಕ್ ಇದೆಯಲ್ಲ, ಆ ಲಿಂಕನ್ನು ಟೈಪ್ ಮಾಡಬೇಕು. ಅಂದರೆ ಅದನ್ನು ಟೈಪ್ ಮಾಡಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಕೂಡ ಮಾಡಿಕೊಂಡು ನೋಡ್ಕೊಳ್ಬಹುದು. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಕಂಫರ್ಟೇಬಲ್ ಆಗಿದ್ದೀರಾ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬಹುದು ಮೈ ಆಧಾರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ವಲ್ಪ ಲೋಡ್ ಆಗುತ್ತೆ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬಹುದು ಬಾಕ್ಸ್ ರೀತಿ ಇದೆ, ಇಲ್ಲಿ ಥಂಬ್ ರೀತಿ ಇದೆ, ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಹಾಗೂ ಕೆಳಗಡೆ ನೀವು ಬಂದರೆ ಅಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ನೇರವಾಗಿ ಬೇಕಾದರೆ ಡೈರೆಕ್ಟಾಗಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ಕಂಡು ಬರುತ್ತೆ. ನೋಡಿ, ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ನೀವು ಕೂಡ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಇರುತ್ತೆ ಅಲ್ಲ, ಅದನ್ನು ಹಾಕ್ಬೋದು. ಹಾಕಿ ನಂತರ ಕೆಳಗಡೆ ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಅದನ್ನು ಹಾಕಬೇಕು. ನಂತರ ಅಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಸ್ವಲ್ಪ ಲೋಡ್ ಆಗುತ್ತೆ. ಹಾಗೂ ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಇರುತ್ತೆ ಅಲ್ಲ, ಆ ನಂಬರ್ಗೆ OTP ಬರುತ್ತೆ. ನಿಮ್ಮದು ನಂಬರ್ ಏನಾದರೂ ಅಪ್ಡೇಟ್ ಆಗಿದರೆ ಅಪ್ಡೇಟ್ ಆದಂತಹ ನಂಬರ್ಗೆ ಕೂಡ OTP ಬರುತ್ತೆ. ನಂತರ ಆ OTPಯನ್ನು ನೀವು ಇಲ್ಲಿ ಕೆಳಗಡೆ ಹಾಕಬೇಕು. ಮಾಸ್ಕ್ಡ್ ಆಧಾರ್ ಅಂತ ಕೇಳ್ತಾ ಇದೆ, ಅದನ್ನು ನೀವು ಟಿಕ್ ಮಾಡ್ಕೊಳ್ಬೇಕು. ಅದನ್ನು ನೀವು ಟಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮಗೆ OTP ಬಂದಿದ್ದಲ್ಲ, ಆ OTPಯನ್ನು ಕೆಳಗಡೆ ಹಾಕಬೇಕು. ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ಬಂದಿರುತ್ತೆ. ಆದರೆ ಇಲ್ಲಿ ನೋಡ್ಕೊಳ್ಳುವಂಥ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಆ ಆಧಾರ್ ಕಾರ್ಡನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಪಾಸ್ವರ್ಡನ್ನು ಕೇಳುತ್ತೆ. ಆ ಪಾಸ್ವರ್ಡನ್ನು ನೀವು ಯಾವ ರೀತಿಯಾಗಿ ಗುರುತಾ ಹಿಡಿಬೇಕಂದ್ರೆ, ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅನೀಶ್ ವಾಯ್ ಕುಮಾರ್, ಆಮೇಲೆ ಡೇಟ್ ಆಫ್ ಬರ್ತ್ 1989 ಅಂತ ಇದೆ. ಹಾಗೆ ಇದ್ದಾಗ ನೀವು ಯಾವ ರೀತಿಯಾಗಿ ಪಾಸ್ವರ್ಡ್ ಹಾಕಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ANIS 1989 ಅಂತ ತಿಳಿಸಿದ್ದಾರೆ. ಅಂದರೆ ನಿಮ್ಮ ನೇಮ್ನ ಮೊದಲ 4 ಲೆಟರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ನ ಇಶ್ವಿ ಇರುತ್ತೆ ಅಲ್ಲ, ಹುಟ್ಟಿದ ದಿನಾಂಕ, ಅದನ್ನು ಹಾಕಬೇಕು. ಇಲ್ಲಿ ಮೇಲೆ ಕೂಡ ತಿಳಿಸಿದ್ದಾರೆ, ಅದೇ ರೀತಿಯಾಗಿ ನಾವು ಹಾಕ್ತೀವಿ. ಇಲ್ಲಿ ನೋಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ರೀತಿಯಾಗಿ ಹಾಕಿ, ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ನಿಮಗೆ ಕಂಡು ಬರುತ್ತದೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ನೀವು ಡೌನ್ಲೋಡನ್ನು ಕೂಡ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಸೇವ್ ಮಾಡಿಕೊಂಡು ಡೌನ್ಲೋಡನ್ನು ಮಾಡಿಕೊಂಡು ನೀವು ಪ್ರಿಂಟಿಂಗ್ ಮಷೀನ್, ನಿಮ್ಮ ಬಳಿ ಪ್ರಿಂಟಿಂಗ್ ಮಷೀನ್ ಇದ್ದರೆ ನೀವು ಅಲ್ಲೇ ಪ್ರಿಂಟ್ ಮಾಡ್ಕೊಳ್ಬೋದು. ಅಥವಾ ಯಾವುದಾದ್ರೂ ಅಂಗಡಿಗೆ ಹೋಗಿ ನೀವು ಈ ರೀತಿಯಾಗಿ ಡೌನ್ಲೋಡ್ ಮಾಡಿದಂಥ ಆಧಾರ್ ಕಾರ್ಡನ್ನು ಕೊಟ್ಟು ಅದರ ಪಾಸ್ವರ್ಡನ್ನು ನೀವು ಹೇಳಿಬಿಟ್ರೆ ನಿಮಗೆ ಅವರು ಪ್ರಿಂಟನ್ನು ತೆಗೆದುಕೊಡ್ತಾರೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿದಾಗ ಅದು ಹಳೇ ಆಧಾರ್ ಕಾರ್ಡ್ನೇ ಡೌನ್ಲೋಡ್ ಆಗಿದ್ದರೆ ನೀವು ಇನ್ನೂ 2 ಅಥವಾ 3 ದಿನಗಳ ಕಾಲ ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಮತ್ತೆ ಟ್ರೈ ಮಾಡಿ. ಯಾಕಂದರೆ ಹಳೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ಅಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹಾಗೆ ಏನಾದರೂ ಹಳೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆದರೆ ಇನ್ನೂ 2 ಅಥವಾ 1 ದಿನ ವೇಟ್ ಮಾಡಿ, ಮತ್ತೊಮ್ಮೆ ಚೆಕ್ ಮಾಡಿ. ಅದು ಖಂಡಿತವಾಗಿ ಸುಮಾರು ಒಂದು 5 ರಿಂದ 6 ದಿನಗಳವರೆಗೆ ಅಪ್ಡೇಟ್ ಆಗಿರುತ್ತೆ. ಆವಾಗ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ ತೆಗೆದುಕೊಳ್ಬೋದು. ಹಾಗೂ ಇದೇ ಒರಿಜಿನಲ್ ಆಧಾರ್ ಕಾರ್ಡ್ ಆಗಿರುತ್ತೆ. ಹಾಗೂ ನೀವು ಏನಾದರೂ ಡೈರೆಕ್ಟಾಗಿ ನಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಡಿ ಅಂತ ಹೋದರೆ ಅವರು 100 ರೂಪೀಸ್ವರೆಗೂ ತೆಗೆದುಕೊಳ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋದೇನೆಂದರೆ, ನೀವೇ ಡೌನ್ಲೋಡ್ ಮಾಡಿಕೊಂಡು ನಂತರ ಅದನ್ನು ಹೋಗಿ ಅವ್ರ ಬಳಿ ಕೊಟ್ಟರೆ ಅವರು ನಿಮಗೆ
ಕಡಿಮೆ ಹಣದಲ್ಲಿ ನಿಮಗೆ ಪ್ರಿಂಟನ್ನು ತೆಗೆದು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡನ್ನು ನೀವೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಯಾಕಂದರೆ ಇದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ನಿಮಗೆ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.